ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮಗೆ ಕೊಟ್ಟಂತ ಆಶ್ವಾಸನೆ ಮತ್ತೆ ಸಮಾಜಕ್ಕೆ ನಾವು ಯಾವ ರೀತಿ ಸಂದೇಶ ಕೊಡಬೇಕು ಮತ್ತೆ ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆ ಕೊಡಬೇಕು ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕ ಸಮಿತಿಯ ಪರವಾಗಿ ಸನ್ಮಾನ್ಯ ಮಾರಸಂದ್ರ ಮುನಿಯಪ್ಪಾಜಿಯವರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಹಾಗೆ ಮಣ್ಣ ಅರೋಲಿಕರ್ ಅವರು, ದಂಡೋರ ನರಸಪ್ಪನವರು, ಮತ್ತೆ ಫರ್ನಾಂಡಿಸ್ ಅವರು, ತ್ರಿಲೋಕ್ ಅವರು, ರಾಜು ಅದನೂರು, ಮಲ್ಲಿಕಾರ್ಜುನ್ ಪಿಲ್ಲರ್ ಅವರು ಎಲ್ಲರೂ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕ ಸಮಿತಿ ವತಿಯಿಂದ ಬಂದಿದ್ದೀವಿ. ಈಗ ತಮ್ಮನ್ನ ಉದ್ದೇಶಿಸಿ ಸನ್ಮಾನ್ಯ ಮಾರಸಂದ್ರ ಮುನಿಯಪ್ಪಾಜಿ ಯೂಟ್ಯೂಬಿನ ಎಲ್ಲರಿಗೂ ಸ್ವಾಗತಿಸ್ತಾ, ನಾವೆಲ್ಲ ಲೀಡರ್ ಹೆಸರನ್ನು ಈಗ ಗುರುಮೂರ್ತಿ ಅವರು ಪರಿಚಯ ಮಾಡಿದ್ದಾರೆ. ನಮ್ಮ ಜಂಟಿ ಹೋರಾಟ ಸಮಿತಿ ಏನಿದೆ, ಮೀಸಲಾತಿ ಹೋರಾಟ ಸಮಿತಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ತಿಂಗಳು 12ನೇ ತಾರೀಕಿನ ಮೊನ್ನೆ ಸುಮಾರು 35-40 ಸಾವಿರ ರ್ಯಾಲಿಯನ್ನು ಮಾಡಿದ ನಮ್ಮೆಲ್ಲರೂ ಗೊತ್ತಿದೆ. ತಾವು ಕೂಡ ಅದರ ಸುದ್ದಿ ಮಾಡಿದ್ದೀವಿ. ಆ ಒಂದು ಇಡೀ ದಿನ ನಡೆದಂಥ ಸಭೆಯಲ್ಲಿ ಸುಮಾರು 5-6 ಗಂಟೆಗೆ ಮುಖ್ಯಮಂತ್ರಿಗಳನ್ನು ಕರೆದು ಸುಮಾರು ನಮ್ಮ ಹತ್ರ 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಎಲ್ಲ ಸ್ವಾಮೀಜಿಗಳು ಕೂಡ ಸಹ ಇದ್ದರು. ಮಾದಾರ ಚೆನ್ನೈಯವರು, ಸಿದ್ದರಾಜ್ ಅವರು, ಎಲ್ಲ ಸ್ವಾಮೀಜಿಗಳು, ನಮ್ಮೆಲ್ಲ ಲೀಡರ್ಗಳು ಇದ್ದರು. ನಮಗೆ ಒಂದು ಆತಂಕ ಇದ್ದಿದ್ದು ಏನು ಅಂತ ಹೇಳಿದರೆ, ಈಗಾಗಲೇ 56,000 ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡಿ ತುಂಬ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಇತ್ತು. ಆ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರೊಟೆಸ್ಟ್ ಆಗಿತ್ತು. ತಾಲೂಕು ಜಿಲ್ಲಾ ಮಟ್ಟದಲ್ಲಿ ವಿವಿಧಾದ ರೀತಿಯಲ್ಲಿ ಮಾಡಿದ್ದಾರೆ. ಅವತ್ತು ಸಿದ್ದರಾಮಯ್ಯನವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಯಾವುದೇ ಕಾರಣದಿಂದ ನೋಟಿಫಿಕೇಶನ್ ಆಗಿಲ್ಲ, ಆಮೇಲೆ ಯಾವುದೇ ಇಲಾಖೆಯಲ್ಲಿ ಕೂಡ ಜಸ್ಟ್ ಮಾಹಿತಿ ಕೇಳಿದ್ದೀವಿ ಅಷ್ಟೇ, ನಮಗೆ ನೋಟಿಫಿಕೇಶನ್ ಆಗಿಲ್ಲ. ಇದೇ ತಿಂಗಳು 27ನೇ ತಾರೀಕು ಕ್ಯಾಬಿನೆಟಲ್ಲಿ ತಂದು ಕ್ಯಾಬಿನೆಟಲ್ಲಿ ಪಾಸ್ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ. ಮತ್ತು ಅದರಲ್ಲಿ ಆಗಂತ ಎಲ್ಲ ನೇಮಕಾತಿಯಲ್ಲೂ ಕೂಡ ಒಳ ಮೀಸಲಾತಿಯನ್ನು ಇನ್ಕ್ಲೂಡ್ ಮಾಡ್ತೀವಿ. ಮತ್ತು ಪ್ರಮೋಷನ್ ಕೂಡ ನಾವು ಮೀಸಲಾತಿಯನ್ನು ಕೊಡ್ತೀವಿ ಅನ್ನೋದನ್ನು ಸ್ಪಷ್ಟವಾಗಿ ಅವರು ನಮ್ಮ ಎಲ್ಲ ನಾಯಕರು ತಿಳಿಸಿದ್ದಾರೆ. ಇದಾದ ಮೇಲೆ ಸುಮಾರು 4 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಬಂದರು. ಪ್ರೊಟೆಸ್ಟ್ ಮಾಡ್ತಿದ್ದ ಜಾಗದಲ್ಲಿ ದಿನೇಶ್ ಗುಂಡೂರಾವ್ ಅವರು, ಜೆ.ಎಚ್. ಮುನಿಯಪ್ಪನವರು, ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ ಎಲ್ಲರೂ 4 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಬಂದು ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅಂತಕ್ಕಂಥ ವಿಚಾರ ಅವರು ಕೂಡ ಹೇಳಿದ್ದಾರೆ. ಅದರಿಂದ ನಿನ್ನೆ ಆ ವಿಚಾರಕ್ಕೆ ನಾವು ಮತ್ತೆ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀವಿ. ಚೀಫ್ ಸೆಕ್ರೆಟರಿ ಕೂಡ ಅದನ್ನೇ ಹೇಳಿದ್ದಾರೆ, ನೋಟಿಫಿಕೇಶನ್ ಆಗಿಲ್ಲ, 22ನೇ ತಾರೀಕು ಆದಮೇಲೆ ಅದಾಗೋದು ಅಂತ ಹೇಳಿದ್ದಾರೆ. ಅದಾದಮೇಲೆ DPR ಸೆಕ್ರೆಟರಿ ಕೂಡ ಮಾತಾಡಿದ್ದೀವಿ. ಅವರು ಕೂಡ 27 ಕ್ಯಾಬಿನೆಟಲ್ಲೇ ತೀರ್ಮಾನ ಆಗ್ತದೆ, ಅದುವರೆಗೂ ಯಾವುದು ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರಿಂದ ನಾವು ಸದ್ಯಕ್ಕೆ ಈ ಒಂದು ಧರಣಿ ಸತ್ಯಾಗ್ರಹ ಬೇರೆ ಬೇರೆ ಹತ್ರ ಮಾಡ್ತಕ್ಕಂಥ ಎಲ್ಲ ಹೋರಾಟವನ್ನು 27ರವರೆಗೂ ನಾವು ಪೋಸ್ಟ್ಪೋನ್ ಮಾಡಿದ್ವಿ. 27ನೇ ತಾರೀಕು ಸರ್ಕಾರ ಮಾಡಲೇಬೇಕು. 27ನೇ ತಾರೀಕು ಸರ್ಕಾರ ಏನನ್ನ ಮಾಡೋದೇನನ್ನು ಮತ್ತೆ ಲೇಟ್ ಮಾಡೋದನ್ನು ಮಾಡಿದರೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡೋಕ್ಕೆ ಮತ್ತೆ ನಾವು ರೆಡಿ ಆಯ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದ ಕಾರ್ಯಕರ್ತರು, ರಾಜ್ಯ ಮಟ್ಟದ ಕಾರ್ಯಕರ್ತರು, ವಿವಿಧ ಸಂಘಟನೆಯಿಂದ ಮಾಡ್ತಕ್ಕಂಥವ್ರು ಯಾರು ಕೂಡ ಆತಂಕಕ್ಕೊಳಗಾಗಬಾರ್ದು. ಆಮೇಲೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಇದಕ್ಕೂ ಕೂಡ ಮಿಸ್ಗೈಡ್ ಆಗದಿರ ಸರ್ಕಾರ ಮಾಡಿಕೊಟ್ಟಿರೋದ್ರಿಂದ ಸರ್ಕಾರ ಮಾಡೋವರೆಗೂ 27ರವರೆಗೂ ನಾವು ಕಾಯೋಣ ಅಂತಕ್ಕಂಥ ಮಾತನ್ನು ಇವೆಲ್ಲ ಕೂಡ ಒಟ್ಟೊಟ್ಟಿಗೆ ನಾವು ಮಾಡಬೇಕಾಗ್ತದೆ. ಅದರಿಂದ ನಾವು ಯಾರಿಗೂ ಕೂಡ ವಿರೋಧ ಮಾಡಿಲ್ಲ ಇದುವರೆಗೂ ಕೂಡ. ನೀವುಗಳು ಕೂಡ ಅದನ್ನು ಮಾಡಬಾರ್ದು, ಸಹಕರಿಸಬೇಕು. ಯಾಕೆ ಎಲ್ಲರಿಗೂ ಕೂಡ ಇದರಿಂದ ಅನುಕೂಲ ಆಗ್ತದೆ ಹೊರತು ಅನಾನುಕೂಲ ಯಾರಿಗೂ ಆಗಲ್ಲ.
ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಹೇಳ್ತಾ ನಮ್ಮ ಇಡೀ ಕರ್ನಾಟಕದ ಮಾದಿಗೆ ಮತ್ತು ಉಪಜಾತಿ ಜನರ ಸಮುದಾಯಗಳು 27 ಸರ್ಕಾರದ ತೀರ್ಮಾನ ಆಗೋವರೆಗೂ ಎಲ್ಲರೂ ಕೂಡ ಶಾಂತಿ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಕಳಕಳಿ ಮನವಿ. ಈಗಾಗಲೇ ಸುಮಾರು ಕಳೆದ 3.5 ದಶಕಗಳಲ್ಲಿ ಕೊಟ್ಟಿರ್ತಕ್ಕಂಥ ಹಲವಾರು ಆಶ್ವಾಸನೆಗಳು ಹುಸಿಯಾಗಿರೋದ್ರಿಂದ ಮತ್ತೊಂದ್ಸರಿ ಕಟ್ಟೆಚ್ಚರ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಭಾಗವಹಿಸಿರ್ತಕ್ಕಂಥ ಸುಮಾರು 35 ಸಂಘಟನೆಗಳ ಪ್ರಮುಖರು ಇದೇ ತಿಂಗಳ 23 ತಾರೀಕಿಗೆ ಗಾಂಧಿ ಭವನದಲ್ಲಿ ಮತ್ತೆ ಸಭೆ ಸೇರ್ತಾ ಇದ್ರು. ರಾಜ್ಯ ಮಟ್ಟದ ಪ್ರಮುಖರ ಸಭೆ. ಸರ್ಕಾರ ಹಲವಾರು ಸಾರಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಈಡೇರಿಸಲಾರದೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಸಾರಿ 23ಕ್ಕೆ ನಮ್ಮ ಸಭೆಯನ್ನ ಮಾಡೋದ್ರ ಮೂಲಕ ಮುಂದೆ 27ರ ನಂತರ ನಾವು ಯಾವ ಥರದ ಹೋರಾಟಕ್ಕೆ ಸಿದ್ಧವಾಗಬೇಕು ಅನ್ನೋದನ್ನ ಅಲ್ಲಿ ಪೂರ್ವಭಾವಿ ಸಭೆ ಕರೆದಿವಿ. ಅದಕ್ಕೋಸ್ಕರ ಇಡೀ ರಾಜ್ಯದ ಎಲ್ಲ ಸಮುದಾಯಗಳು ಸಂವಿಧಾನಿಕ ವಿಷಯವನ್ನ ಅತ್ಯಂತ ಸಹನೆಯಿಂದ ಬಗೆಹರಿಸಿಕೊಳ್ತಕ್ಕಂಥ ಸಕಾಲ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಗೌರವಿಸ್ತಕ್ಕಂಥ ಸರ್ಕಾರ ಅಷ್ಟೇ ಅಲ್ಲ, ಸಮುದಾಯದ ಎಲ್ಲ ಸಂಘಟನೆಗಳು, ಸಮುದಾಯದ ಎಲ್ಲ ಹಿತೈಷಿಗಳು ಇದನ್ನು ಶಿರಸ ವಹಿಸಿ ಪಾಲಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು 27ರವರೆಗೆ ಕಾದು ನೋಡ್ತಾ ಇದ್ವಿ. ಅದುವರೆಗೆ ಇಡೀ ರಾಜ್ಯದ ಜನ ಈ ಒಂದು ಕುತೂಹಲಕಾರಿ ಸಚಿವ ಸಂಪುಟದ ತೀರ್ಮಾನವನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ 27ನೇ ತಾರೀಕಿಗೆ ಇಡೀ ಒಂದು ದಿನ ಬಹಳ ಸ್ಪಷ್ಟವಾಗಿ ನಮ್ಮ ನಿಯೋಗಕ್ಕೆ ಕೇಳಿದ್ದಾರೆ. ಶ್ರೀ ಮಂದಕೃಷ್ಣರವರು ನಮ್ಮ ರಾಷ್ಟ್ರ ನಾಯಕರು ಮೊನ್ನೆ ಸಿಎಂ ಜೊತೆ ಮಾತಾಡಿದಾಗ ನಾವೆಲ್ಲರೂ ಅವ್ರ ಜೊತೆಗೆ ಸೇರಿದಾಗ 24 ಗಂಟೆಗಳ ಕಾಲ ಚರ್ಚೆ ಮಾಡಿ ಆದ್ರೆ ಮತ್ತೊಂದು ಸಾರಿ ಒಳ ಮೀಸಲಾತಿಯನ್ನು ಮರುಪ್ರಸ್ತಾಪ ಮಾಡೋದಕ್ಕೆ ಹೋಗಬೇಡಿ ಅನ್ನೋ ಒಂದು ಕಟ್ಟೆಚ್ಚರವನ್ನ ಸನ್ಮಾನ್ಯ ಸಿದ್ದರಾಮಯ್ಯವರು ಸಚಿವ ಸಂಪುಟ ಕೊಟ್ಟಿದ್ದಾರೆ. ಚಾಲಕರಾದಂಥ ಮಾನಸಂದ್ರ ಮುನಿಯಪ್ಪಣ್ಣವರ ಅಧ್ಯಕ್ಷತೆಯಲ್ಲಿ ನಿನ್ನ ನಾವು ದಿಢೀರನೆ KK ಗೆಸ್ಟ್ ಹೌಸ್ನಲ್ಲಿ ಸಭೆ ಸೇರಿ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇವೆ. ನಾವು ಸುದೀರ್ಘ 35 ವರ್ಷ ಹೋರಾಟದ ಹಿನ್ನೆಲೆ 1 ತಾಸು 1 ಗಂಟೆಯವರೆಗೆ ಚರ್ಚೆಯನ್ನು ಮಾಡಿ ಮುಂದೆ ಏನು ಮಾಡೋಣ ಅನ್ನೋ ಒಂದು ಆಲೋಚನೆಗೆ ಕನಿಷ್ಠ 38 ಸಂಘಟನೆಗಳ ಒಕ್ಕೂಟದ ಜೊತೆಯಲ್ಲಿ ಮತ್ತು ಸರ್ಕಾರದ ನಡೆಯನ್ನು ನಮಗೂ ಏನಾದರೂ ಮೋಸ ಅಥವಾ ವಂಚನೆ ಮಾಡಿದರೆ, ಯಾಕಂದರೆ ಹಲವಾರು ಸಾರಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅವರು ಹೇಳೋದೊಂದು ಮಾಡೋದು ಇನ್ನೊಂದು. ಹಾಗೆ ನಾವು ಒಟ್ಟಾರೆ ನಮ್ಮ ಸಂಚಾಲಕರ ಮಾನಸಂದ್ರ ಮುನಿಯಪ್ಪಣ್ಣ ಅವರ ನಾಯಕತ್ವದಲ್ಲಿ ಒಟ್ಟಾರೆ ನಾವೆಲ್ಲರೂ CM ಅವರ 3ನೇ ಮಹಡಿಯ ವಿಧಾನಸೌಧದಲ್ಲಿ ಭೇಟಿಯಾದಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಸಮಾಜದ ಆಹಾರ ಸಚಿವರಾದಂಥ KH ಮುನಿಯಪ್ಪನವರು ಮತ್ತು ಎಲ್ಲರೂ ಕೂಡ ಒಂದು ತಾಸು ಚರ್ಚೆ, ನಿಮ್ಮ ಹೋರಾಟವನ್ನು ಹಿಂಪಡೆಯಿರಿ, ನಾವು ನಿಮ್ಮ ಪರವಾಗಿದ್ದೀವಿ, ಒಳ ಮೀಸಲಾತಿ ಜಾರಿ ಆದ ನಂತರವೇ ಈ ಬ್ಯಾಕ್ಲಾಗ್ ಪೋಸ್ಟ್ಗಳು ತುಂಬುವುದು, ನೋಟಿಫಿಕೇಶನ್ ಜಾರಿ ಮಾಡುವುದು, ಯಾವುದೇ ಒಂದು ಉದ್ಯೋಗ ಕೂಡ ತುಂಬುವುದಿಲ್ಲ ಅಂತೇಳಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಭರವಸೆ ಕೊಟ್ಟಿರುವುದರಿಂದ ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ನಾಯಕರಂತ ಪದ್ಮಶ್ರೀ ಮಂದಾಕೃಷ್ಣ ಮಾರಿಯಣ್ಣವರ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಏನು ಬಿಲ್ ಪಾಸ್ ಆಗಿದೆ, ವರ್ಗೀಕರಣ ಜಾರಿಯಾಗಿದೆ, ಆ ವಿಷಯವನ್ನು ನೇರವಾಗಿ ಪದ್ಮಶ್ರೀ ಮಂದಾಕೃಷ್ಣ ಮಾರಿಯಣ್ಣವರು ಮುಖ್ಯಮಂತ್ರಿಯವರಿಗೆ ಪ್ರಶ್ನೆ ಹಾಕಿದ ಸಂದರ್ಭದಲ್ಲಿ ಇಲ್ಲ ನಾನು ಪರವಾಗಿದ್ದೀನಿ, ನಿಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡುವುದಿಲ್ಲ, 27ನೇ ತಾರೀಕುವರೆಗೆ ಅವತ್ತು ವಿಶೇಷ ಕ್ಯಾಬಿನೆಟ್ ಇರ್ತದೆ, ನಾನು ಯಾವುದೂ ಕೂಡ ಯಾವ ಸಮುದಾಯ ಕೂಡ ಅನ್ಯಾಯ ಮಾಡುವುದಿಲ್ಲ, ಎಲ್ಲ 101 ಜಾತಿ ಜನಾಂಗಕ್ಕೆ ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡುವಂತ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಳ್ತದೆ ಅನ್ನೋ ಮಾತನ್ನು ಹೇಳಿದರು. ಸೊ ನಾವು ಪ್ರಶ್ನೆ ಮಾಡಿದಾಗ ನಮಗೆ ಎಲ್ಲೋ ಒಂದು ಆತಂಕ ಇದೆ. ಪ್ರತ್ಯೇಕವಾಗಿ ಮಾದಿಗರಿಗೆ 3 ಆಯೋಗಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ಏನು ಆಯೋಗಗಳು ರಚನೆ ಆಗಿದ್ದಾವೆ. ನಾಗಮಂಗಲ ಆಯೋಗದಲ್ಲಿ 6% ಇದೆ, ಮಾಧುಸ್ವಾಮಿ ವರದಿಯಲ್ಲಿ ಕೂಡ 6% ಇದೆ ಮಾದಿಗರಿಗೆ, ಮತ್ತು ನಾಗಮಂದಾಸ್ ವರದಿ ಅವು ಮಾಧುಸ್ವಾಮಿ ವರದಿ, ಈ 3 ವರದಿಗಳಲ್ಲಿ 6% ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡಿದ್ದು ತಮಗೆಲ್ಲರೂ ಗೊತ್ತಿದೆ. ಸೊ ಅದರಲ್ಲಿ ಏನಾಗ್ತದೆ, ಇವತ್ತು ರಾಜ್ಯ ಸರ್ಕಾರ
5.5 ಈ ರೀತಿ ಒಳ ಕುತಂತ್ರ ನಡೀತಾ ಇದೆ. ಅದನ್ನ ನಾವು ಯಾವುದೇ ಕಾರಣಕ್ಕೆ ಒಪ್ಪುವುದಿಲ್ಲ. ಪ್ರತ್ಯೇಕವಾಗಿ ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡ್ಬೇಕಂತೇಳಿ ನಮ್ಮ ಗುರಿ. ಪರಿಶಿಷ್ಟ ಜಾತಿಯಲ್ಲಿ ಬರುವಂತ 101 ಜಾತಿ ಜನಾಂಗಕ್ಕೆ ಮೀಸಲಾತಿ ಸಿಗಬೇಕು. ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂತ ಮಹಾನ್ ನಾಯಕನು, ಅವರ ಆಸೆ ಏನಿತ್ತು, ಶೋಷಿತ ಸಮುದಾಯಗಳು ಮತ್ತು ಅತ್ಯಂತ ಕಟ್ಟಕ್ಕಿರುವ ಸಮುದಾಯಕ್ಕೆ ನ್ಯಾಯ ಸಿಗಬೇಕಂತ ಅವರು ಕನಸಿತ್ತು. ಅದು ನೆನಸಾಗಬೇಕಾಗಿದೆ. ಇವತ್ತು ಏನಾದರೂ ಸರ್ಕಾರ ಈ ಮಾದಿಗರ ಹೋರಾಟವನ್ನು ನೋಡಿ ಏನು 12ನೇ ಕ್ಯಾಬಿನೆಟ್ ಇತ್ತು, ಮುಂದಕ್ಕೆ ಆಗಿರೋದು ಅದು ಉದ್ದೇಶಪೂರ್ವಕ ಆಗಿದ್ರು ಅಥವಾ ಏನು ಯಾವ ಕಾರಣಕ್ಕೆ ಆಗಿದ್ರು ಗೊತ್ತಿಲ್ಲ. ಬಟ್ ಒಂದು ಮಾದಿಗರ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿದೀವಿ ನಾವು. 12ನೇ ತಾರೀಕು ಸರಿಸುಮಾರು ಪ್ರತಿ ಜಿಲ್ಲೆಯಿಂದ 31 ಜಿಲ್ಲೆಯಿಂದ ಸಾವಿರ ಸಂಖ್ಯೆಯಲ್ಲಿ ಕನಿಷ್ಠ 35ರಿಂದ 40 ಸಾವಿರ ಜನಸಂಖ್ಯೆ ಸೇರಿದ್ವಿ. ಆದರೂ ಒಂದೇ 3-4 ದಿನಗಳ ಒಳಗಡೆ, ಒಂದು ವಾರದ ಒಳಗಡೆ ನಮಗೆ ಸರ್ಕಾರ ಏನಾದರೂ ಮೋಸ ಬೆಸಗಿದ್ರೆ, ಸರ್ಕಾರ ಉದ್ದೇಶಪೂರ್ವಕವಾಗಿ ಏನಾದರೂ ಬಲಗೈ ಸಮುದಾಯದ ಸಚಿವರುಗಳ ಮಾತು ಕೇಳಿ ಏನಾದರೂ ಮುಂದಕ್ಕೆ ಹಾಕಿದರೆ, ಮುಂದಿನ ದಿನಗಳಲ್ಲಿ 27ನೇ ತಾರೀಕು ಆದ ನಂತರ ನಮ್ಮ ರಾಷ್ಟ್ರ ನಾಯಕರಾದ ಮಂದಾಕೃಷ್ಣ ಮಾದಿಗಣ್ಣವರು ಕರ್ನಾಟಕ ರಾಜ್ಯದಲ್ಲಿ 1 ವಾರ 1 ತಿಂಗಳ ಇಲ್ಲೇ ಇರ್ತೀನಂತೇಳಿ KK ಗೆಸ್ಟ್ ಹೌಸ್ ನಲ್ಲಿ ನಮಗೆ ನಮ್ಮ ರಾಜ್ಯ ನಾಯಕರಿಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಬೀದರಿಂದ ಹಿಡ್ಕೊಂಡು ಬೆಂಗಳೂರಿಗೆ ರಥಯಾತ್ರವನ್ನು ಪ್ರಾರಂಭ ಮಾಡ್ತೀವಿ. ನಮ್ಮ ಸಮುದಾಯವನ್ನು ಜಾಗೃತಿಗೊಳಿಸಲಿಕ್ಕೆ ಮುಂದಾಗ್ತಾ ಇದ್ವಿ. ಒಂದು ವೇಳೆ ಎಸ್ ಸಿ ಮಾದೇವಪ್ಪ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ನಮ್ಮ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಏನಾದರೂ ಅಡ್ಡಿಪಡಿಸಿದರೆ ನಿನ್ನೆ ನಮ್ಮ ರಾಷ್ಟ್ರೀಯ ನಾಯಕರಾದ ಮಂದಾಕೃಷ್ಣ ಮಾದಿಗಣ್ಣವರು ನೇರವಾಗಿ AICC ಅಧ್ಯಕ್ಷರ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕಾರಣ ಏನಂತಂದ್ರೆ ಅವರು ಅಲ್ಲಿಂದ ಡೈರೆಕ್ಷನ್ ಮಾಡ್ತಾರೆ, ಇಲ್ಲಿ ವಿಳಂಬ ಮಾಡುವ ನೀತಿಯನ್ನು ಅನುಸರಿಸಿರುವಂತಹ ಮುಖ್ಯಮಂತ್ರಿ ಅವರಿಗೆ ನಾವು ಮತ್ತೊಂದು ಸಲ ಮಾದಿಗರು ಇಡೀ ರಾಜ್ಯದಲ್ಲಿ ಜನಸಂಖ್ಯೆ 37,49,000 ಜನಸಂಖ್ಯೆ ಹೆಚ್ಚು 4 ವರದಿಯಲ್ಲಿ ಅಂಕಿ ಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿನ 7% ಸಿಗಬೇಕಾಗಿತ್ತು. ಅವರು 6% ಕೊಟ್ಟಿದ್ದಾರೆ, ಸಂತೋಷ. 6% ಅಲ್ಲಿ 1%, 0.5% ಕಡಿಮಿದ್ರು ಕೂಡ ನಾವು ಒಪ್ಪೋದಿಲ್ಲ. 6% ಬೇಕೇ ಬೇಕಂತೇಳಿ ಜನಾಂದೋಲನ ಮಾಡಲಿಕ್ಕೆ ನಮ್ಮ ಸಂಚಾಲಕರಾದಂತ ಮಾನಸಂದ್ರ ಮುನಿಯಪ್ಪನವರ ನಾಯಕತ್ವದಲ್ಲಿ ಒಟ್ಟಾರೆ 38 ಸಂಘಟನೆಗಳ ಒಗ್ಗಟ್ಟಿನಿಂದ ಶಕ್ತಿ ಪ್ರದರ್ಶನ ಮಾಡ್ತೀವಿ. ಸರ್ಕಾರದ ವಿರುದ್ಧ ನಾವು ದಂಗೆ ಹೇಳ್ತೀವಿ. ಸರ್ಕಾರದ ಮಾದಿಗರ ಶಕ್ತಿಯನ್ನು ತೋರಿಸಲಿಕ್ಕೆ ನಾವು ಮುಂದಾಗಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಮೂಲಕನೇ ನಾವಿವತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಎಲ್ಲ ಕ್ಯಾಬಿನೆಟ್ ಸಚಿವರುಗಳಿಗೆ ಮನವಿ ಮಾಡ್ತಾ ಇದ್ದೀವಿ.